ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ. ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಅಂಚೆ ಇಲಾಖೆ ನೇಮಕಾತಿ 2026ಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸಂಪೂರ್ಣವಾಗಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾ ಬಂದಿದ್ದೇವೆ. ಅದೇ ತರನಾಗಿ ಇದೇ ಅಂಚೆ ಇಲಾಖೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಮುಗಿದಿದೆ. ಹಾಗಾಗಿ ಕೆಲವು ವಿದ್ಯಾರ್ಥಿಗಳು ಏನನ್ನ ಕೇಳ್ತಾ ಇದ್ದೀರಿ ಅಂತಂದ್ರೆ, ಕೆಲವೊಬ್ರು ಏನೇನ ಮಿಸ್ಟೇಕ್ ಅನ್ನು ಮಾಡಿದ್ದೀರಿ, ಇನ್ನು ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ಅನ್ನೋದು ಕೂಡ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡ್ಕೋಬಹುದು. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಂತ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಕೂಡ ನೀವು ಜಾಯ್ನ್ ಆಗಬಹುದು. ಅಲ್ಲಿನೂ ಕೂಡ ನಾನು ಲಿಂಕ್ ಅನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಆ ಕೆಲವು ಸೆಕೆಂಡ್ ಲಿಸ್ಟ್ಗೆ ಕಾಯ್ತಾ ಇರ್ತಿರಲ್ಲ, ಅವರಿಗೂ ಕೂಡ ನಾನು ಸಂಪೂರ್ಣವಾಗಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಮೊದಲಿಗೆ ಕಾಸ್ಟ್ ಇನ್ಕಮ್ ಓಲ್ಡ್ ಆರ್ ನ್ಯೂ ಇರಬೇಕಾ ಅಂತೇಳಿ ಕೇಳಿದ್ರಿ. ಇಲ್ಲಿ ನೋಡ್ರಿ, ನಾವು ಈಗಾಗಲೇ 23/3/2026 ಈಗಾಗಲೇ ನಾವು ಡಾಕ್ಯುಮೆಂಟ್ಸ್ ಅನ್ನ ವೆರಿಫಿಕೇಶನ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದೇವೆ. ಆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಿದ ನಂತರ ಕೆಲವು ವಿದ್ಯಾರ್ಥಿಗಳಿಗೆ ಮೆಸೇಜ್ ಬಂದಿರುತ್ತೆ, ನಮ್ಮ ಒಂದು ಡಾಕ್ಯುಮೆಂಟ್ಸ್ ಸಕ್ಸಸ್ಫುಲ್ ಅಂತೇಳಿ ಬಂದಿತ್ತಂತಂದ್ರೆ ನಮ್ಮ ಒಂದು ಡಾಕ್ಯುಮೆಂಟ್ಸ್ ಈಗಾಗಲೇ ವೆರಿಫಿಕೇಶನ್ ಆಗಿದೆ ಅಂತೇಳಿ ಅರ್ಥ. ಇನ್ನು ಯಾರಿಗೆ ಈ ಒಂದು ಮೆಸೇಜ್ ಬಂದಿಲ್ಲಲ್ಲ, ಅವರು ಕೂಡ ನಮಗೇನು ಸರ್ ನಮ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿಲ್ಲ ಅಂತೇಳಿ ನೀವು ಕ್ವಶನ್ ಕೂಡ ಮಾಡ್ಬೋದು. ಆ ತರನಾಗಿ ಏನಿಲ್ಲ, ಕೆಲವು ಟೆಕ್ನಿಕಲ್ ಇಶ್ಯೂ ಇರ್ತದಲ್ಲ ನೆಟ್ವರ್ಕ್ ಇಂದ, ಹಾಗಾಗಿ ಕೆಲವು ವಿದ್ಯಾರ್ಥಿಗಳಿಗೆ ಬಂದಿರಂಗಿಲ್ಲ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ಸ್ ರಿಜೆಕ್ಟೆಡ್ ಅನ್ನೋದು ಕೂಡ ಬಂದಿರ್ತದ, ಅವರು ಕೂಡ ನೀವು ನೋಡ್ಕೋಬಹುದಾಗಿರ್ತದ. ಡಾಕ್ಯುಮೆಂಟ್ ರಿಜೆಕ್ಟೆಡ್ ಅಂತ ಹೇಳಿ ಯಾಕೆ ಬಂದಿರ್ತದ ಅಂತಂದ್ರೆ, ನಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳು ಸ್ಪಷ್ಟವಾಗಿರಂಗಿಲ್ಲ ಅಥವಾ ಕ್ಲಿಯರ್ ಆಗಿರಂಗಿಲ್ಲ, ಮತ್ತು ಅವರು ಕೇಳಿದಂತ ಡಾಕ್ಯುಮೆಂಟ್ಸ್ಗೆ ಮತ್ತು ನಾವು ಕೊಟ್ಟಂತ ಡಾಕ್ಯುಮೆಂಟ್ಸ್ಗೆ ಸ್ವಲ್ಪ ವ್ಯತ್ಯಾಸ ಇದ್ದ ಕಾರಣ ಅಲ್ಲಿನೂ ಕೂಡ ರಿಜೆಕ್ಟ್ ಅಂತ ಹೇಳಿ ಬಂದಿರ್ತದ. ಹಾಗಾಗಿ ಇಲ್ಲಿ ಕಾಸ್ಟ್ ಇನ್ಕಮ್ ಓಲ್ಡ್ ಆರ್ ನ್ಯೂ ಇರಬೇಕಾ ಅಂತಂದ್ರೆ, ಇಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಹಾಕುವಾಗ ಯಾವ ಒಂದು ಕಾಸ್ಟ್ ಇನ್ಕಮ್ ಅನ್ನ ಕೊಟ್ಟಿರ್ತೀರಲ್ಲ, ಅದೇ ಒಂದು ಕಾಸ್ಟ್ ಇನ್ಕಮ್ ಅನ್ನ ಅಲ್ಲಿ ಕೊಡಬೇಕಾಗಿರ್ತದ. ಯಾಕಂತಂದ್ರೆ ನಾವು ಜಾಯ್ನಿಂಗ್ ಟೈಮ್ ಅಲ್ಲಿ ನಮ್ಮ ಒಂದು 15 ದಿನಗಳ ಕಾಲಾವಕಾಶವನ್ನು ನಮಗೆ ಕೊಟ್ಟಿರ್ತಾರ. ಆ ಒಂದು ಕಾಲಾವಕಾಶದಲ್ಲಿ ನಾವು ಹೊಸ ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಬಹುದು. ಇಲ್ಲ ಅಂದ್ರೆ ನಾವು ಹಳೇದು ನಮ್ಮ ಒಂದು ಎಲ್ಲಿಯವರೆಗೆ ವ್ಯಾಲಿಡಿಟಿ ಇರ್ತೈತಲ್ಲ ಆ ಒಂದು ಕಾಸ್ಟ್ ಇನ್ಕಮ್ದು, ಅಲ್ಲಿಯವರೆಗೆ ನಮ್ಮ ಒಂದು ಕಾಸ್ಟ್ ಇನ್ಕಮ್ ಅನ್ನು ಕೂಡ ನಡೆಯುವ ಸಾಧ್ಯತೆಗಳು ಕೂಡ ಇರ್ತಾವ. ಹಾಗಾಗಿ ಇಲ್ಲಿ ನಾವು ಓಲ್ಡ್ ಕೊಡಬೇಕಾ ನ್ಯೂ ಕೊಡಬೇಕಾ ಅಂತೇಳಿ ನೀವು ಯಾವುದೇ ಪ್ರಶ್ನೆಗಳನ್ನು ಮಾಡುವಂಗಿಲ್ಲ. ಯಾಕಂದ್ರೆ ನೀವು ಅಪ್ಲಿಕೇಶನ್ ಅನ್ನು ಹಾಕುವಾಗ ಯಾವ ಒಂದು ಕಾಸ್ಟ್ ಇನ್ಕಮ್ ಅನ್ನ ಕೊಟ್ಟಿರ್ತಾರಲ್ಲ, ಅದೇ ಕಾಸ್ಟ್ ಇನ್ಕಮ್ ಅನ್ನ ಕೊಟ್ಟರೆ ಉತ್ತಮವಾಗಿರ್ತದ. ಇನ್ನು ಯು ಆರ್ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕಾ ಅಂತೇಳಿ ನೋಡ್ರಿ, ಯಾವುದೇ ಒಂದು ಕಾಸ್ಟ್ಗೆ ಸಂಬಂಧಪಟ್ಟಂತೆ ಆಗಲಿ, ಇನ್ಕಮ್ಗೆ ಸಂಬಂಧಪಟ್ಟಂತೆ ಆಗಲಿ, ಯಾವುದೇ ನಮ್ಮ ಜಾತಿಗೆ ಸಂಬಂಧಪಟ್ಟಂತೆ ಆಗಲಿ ಅವರವರ ಒಂದು ಕಾಸ್ಟ್ ಇನ್ಕಮ್ ಇರಬೇಕಾಗಿರ್ತದ. ಯಾಕಂದ್ರೆ ಆಯಾ ಕೆಟಗರಿಗೆ ತಕ್ಕಂತೆ ಅಲ್ಲಿ ನಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರ್ತದ. ನಾವು ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೇವೆ, ನಮ್ಮ ಒಂದು ಕಾಸ್ಟ್ಗೆ ಎಷ್ಟು ಮೆರಿಟ್ ನಿಂತಿದೆ ಅನ್ನೋದು ಕೂಡ ಅಲ್ಲಿ ಇದು ಮಾಡೋದಾಗಿರ್ತದ. ಹಾಗಾಗಿ ನಮ್ಮ ಒಂದು ಪ್ರತಿಯೊಂದು ಕಾಸ್ಟ್ ಇನ್ಕಮ್ ಇಲ್ಲಿ ಏನಾಗಿರ್ತದ ಇರಬೇಕಾಗಿರ್ತದ. ಇನ್ನು ಕಾಸ್ಟ್ ಇನ್ಕಮ್ ನಲ್ಲಿ ನಮ್ಮ ಅಡ್ರೆಸ್ ತಪ್ಪಾಗಿದೆ, ಇಲ್ಲಿ ನೋಡ್ರಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದ. ನಮ್ಮ ಒಂದು ಕಾಸ್ಟ್ ಇನ್ಕಮ್ ಅಲ್ಲಿ ಅಡ್ರೆಸ್ ತಪ್ಪಾಗಿದೆ. ಇನ್ನು ನಮ್ಮ ಆಧಾರ್ ಕಾರ್ಡ್ ಆಗಲಿ, ನಮ್ಮ SSLC ಮಾರ್ಕ್ಸ್ ಕಾರ್ಡ್ ಆಗಲಿ, ಅಲ್ಲಿ ಒಂದು ನಮ್ಮ ಕಾಸ್ಟ್ ಇನ್ಕಮ್ ಚೆನ್ನಾಗಿತ್ತಪ್ಪ ಅಂದ್ರೆ ಇಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಕಾಸ್ಟ್ ಇನ್ಕಮ್ ಅನ್ನ ನಾವು ಅಪ್ಲಿಕೇಶನ್ ಹಾಕಕ್ ಹೋಗುವಾಗ ಆ ಒಂದು ಅಪ್ಲಿಕೇಶನ್ ಹಾಕುವ ಟೈಮಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರ್ತದ. ಹಾಗಾಗಿ ಕಾಸ್ಟ್ ಇನ್ಕಮ್ ನಲ್ಲಿ ನಮ್ಮ ಅಡ್ರೆಸ್ ತಪ್ಪಾಗಿದ್ರೆ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗುವುದಿಲ್ಲ. ನಾವು ಅಪ್ಲಿಕೇಶನ್ ಅನ್ನ SSLC ಒಂದು ಅಂಕಪಟ್ಟಿಯ ಆಧಾರದ ಮೇಲೆ ನಾವು ಅಪ್ಲಿಕೇಶನ್ ಅನ್ನು ಹಾಕಿರ್ತೀವಿ. ಹಾಗಾಗಿ ನಿಮ್ಮ ಒಂದು SSLC ಅಂಕಪಟ್ಟಿಯಲ್ಲಿ ಯಾವ ತರನಾಗಿ ನಿಮ್ಮ ಒಂದು ಅಡ್ರೆಸ್ ಚೆನ್ನಾಗಿತ್ತೋ ಇಲ್ಲೋ ಅಂತೇಳಿ ನೀವು ಒಮ್ಮೆ ಕೂಡ ಚೆಕ್ ಮಾಡ್ಕೋಬಹುದಾಗಿರ್ತದ. ಅಲ್ಲಿ ನಮ್ಮ ಒಂದು ಅಡ್ರೆಸ್ ಕರೆಕ್ಟ್ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಕಾಸ್ಟ್ ಇನ್ಕಮ್ ಆಗಲಿ, ನಮ್ಮ ಆಧಾರ್ ಕಾರ್ಡ್ ಆಗಲಿ, ನಮ್ಮ ವೋಟರ್ ID ಆಗಲಿ, ಯಾವುದೇ ತಪ್ಪಾಗಿದ್ರು ಕೂಡ ನಾವು ತಿದ್ದುಪಡಿ ಮಾಡಿಸ್ಕೊಳ್ಬಹುದು. ಆದ್ರೆ ನಮ್ಮ ಒಂದು SSLC ಅಂಕಪಟ್ಟಿ ಏನಾದರೂ ತಪ್ಪಾಗಿತ್ತು ಅಂತಂದ್ರೆ ಅಲ್ಲಿ ತಿದ್ದುಪಡಿ ಮಾಡುವ ಒಂದು ಕಷ್ಟ ಆಗಿರ್ತದ. ಹಾಗಾಗಿ ಇಲ್ಲಿ ಕಾಸ್ಟ್ ಇನ್ಕಮ್ ನಲ್ಲಿ ಅಡ್ರೆಸ್ ತಪ್ಪಾಗಿದ್ರು ಕೂಡ ಇಲ್ಲಿ ಯಾವುದೇ ಪ್ರಾಬ್ಲಮ್ ಆಗುವುದಿಲ್ಲ. ಹಾಗಾಗಿ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ಅಲ್ಲಿ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಮತ್ತು ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇನ್ನೂ ಯಾರು ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಅಪ್ಲಿಕೇಶನ್ ಅನ್ನು ಹಾಕ್ತಿದ್ದಂತ ಅಭ್ಯರ್ಥಿಗಳು ಕೂಡ ನಿಮ್ಮ ಒಂದು ಅಡ್ರೆಸ್, ನಿಮ್ಮ ಒಂದು ಹೆಸರು, ನಿಮ್ಮ ಒಂದು ತಂದೆ ಹೆಸರು ಕರೆಕ್ಟ್ ಆಗಿ ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ಹಾಕೋಬಹುದಾಗಿರ್ತದ. ಯಾಕಂತಂದ್ರೆ ನಾವು ಅಪ್ಲಿಕೇಶನ್ ಹಾಕಿದ ನಂತರ ಸೆಲೆಕ್ಟ್ ಆದೀವಿ ಅಂದ್ರೂ ಕೂಡ ನಮಗೆ ಈ ತರನಾಗಿ ಗೊಂದಲಗಳು ಕೂಡ ಆರಂಭವಾಗ್ತಾವು. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಡಾಕ್ಯುಮೆಂಟ್ಸ್ ಅನ್ನ ಮೊದಲಿಗೆ ಏನ್ ಮಾಡ್ರಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು GDS ಗೆ ಸಂಬಂಧಪಟ್ಟಂತೆ ಎಲ್ಲಾ ಅಭ್ಯರ್ಥಿಗಳು ಯಾರ್ಯಾರು ಆಯ್ಕೆ ಆಗಿದ್ದೀರಲ್ಲ, ಯಾರ್ಯಾರ ಒಂದು ಡಾಕ್ಯುಮೆಂಟ್ಸ್ಗಳು ಕೂಡ ಈಗಾಗಲೇ ನಮ್ಮ ಒಂದು ಡಾಕ್ಯುಮೆಂಟ್ ಸಕ್ಸಸ್ಫುಲ್ ಅಂತೇಳಿ ಮೆಸೇಜ್ ಬಂದೈತಲ್ಲ, ಅವರಿಗೆ ಈ ಒಂದು ಜಾಯ್ನಿಂಗ್ ಕಾಲ್ ಲೆಟರ್ ಯಾವಾಗ ಬರುತ್ತೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿರ್ತದ. ಇಲ್ಲಿ ನೋಡ್ರಿ, ನಾವು ಜಾಯ್ನಿಂಗ್ ಲೆಟರ್ ಯಾವಾಗ ಬರಬೇಕಂತಂದ್ರೆ ಸುಮಾರು 15 ದಿನಗಳ ಕಾಲ ಅವಕಾಶವನ್ನು ಅವ್ರು ತಗೋತಾರೆ. 15 ದಿನದ ಆದ ನಂತರ ಈ ಒಂದು ಜಾಯ್ನಿಂಗ್ ಲೆಟರ್ ನಮ್ಮ ಒಂದು ಪೋಸ್ಟ್ಗೆ ಬರ್ತದ. ನಾವು ಈಗಾಗಲೇ ಪೋಸ್ಟ್
ಪೋಸ್ಟಿಗೇನು ಕೂಡ ಆಯ್ಕೆ ಆಗಿದ್ದೀವಿ ಸರ್, ನಮ್ಮ ಒಂದು ಜಾಯ್ನಿಂಗ್ ಲೆಟರ್ನು ಕೂಡ ಪೋಸ್ಟಿಗೆ ಬರುತ್ತೇನಂತಂದ್ರೆ ಹೌದು, ನಮ್ಮ ಒಂದು ಜಾಯ್ನಿಂಗ್ ಲೆಟರ್ನು ಕೂಡ ನಮ್ಮ ಒಂದು ಅಂಚೆ ಇಲಾಖೆಗೆ ನಮ್ಮ ಒಂದು ಅಡ್ರೆಸ್ಸಿಗೆ ಕೂಡ ಬರ್ತದ. ಆ ಒಂದು ಅಡ್ರೆಸ್ಸಿಗೆ ಬಂದ ಆ ಒಂದು ಲೆಟರನ್ನು ತಗೊಂಡು ಅದರೊಳಗಡೆ ಡೇಟ್ ಯಾವಾಗ ಐತಿ, ಯಾವ ಒಂದು ಡಿವಿಷನ್ಗೆ ನಾವು ಆಯ್ಕೆ ಆಗಿದ್ದೀವಿ ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಜಾಯ್ನಿಂಗನ್ನು ಮಾಡ್ಕೋಬೇಕಾಗಿರ್ತದ. ಹಾಗಾಗಿ ಸುಮಾರು 15ರಿಂದ 20 ದಿನಗಳ ಕಾಲ ಅವಕಾಶ ಇಲ್ಲಿ ಬೇಕಾಗಿರ್ತದ. ಅಲ್ಲಿಯವರೆಗೆ ನೀವು ಏನು ಮಾಡ್ಬೇಕು, ಇಲ್ಲಿ ಕಾಯಬೇಕಾಗಿರ್ತದ. ಇನ್ನು ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಮ್ಮದು ರಿಜೆಕ್ಟ್ ಅಂತ ಬಂದಿದೆ ಅಂತೇಳಿ ನಾನು ಆಗಲೇ ಹೇಳಿದ್ನಲ್ಲ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಪ್ರಾಬ್ಲಮ್ ಆಗಿರ್ತಾವೆ. ಹಾಗಾಗಿ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ಈ ಒಂದು ಸೆಕೆಂಡ್ ಲಿಸ್ಟ್ ಯಾವಾಗ ಬರ್ತೈತೆ ಅಂತಂದ್ರೆ, ಈ ಒಂದು ಸೆಕೆಂಡ್ ಲಿಸ್ಟ್ ನೆಕ್ಸ್ಟ್ ಮಂತಲ್ಲಿ ಬರ್ಬೋದು. ಸುಮಾರು 8ರಿಂದ 10ನೇ ತಾರೀಕು ಒಳಗಡೆನ ಏನಾಗ್ಬೋದು, ಬರ್ಬೋದು. ಯಾರೆಲ್ಲ ತಮ್ಮ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬಂದೈತಲ್ಲ, ಅವರು ನಿಮ್ಮ ಒಂದು ಜಿಮೇಲನ್ನು ಚೆಕ್ ಮಾಡ್ಕೊತೀರಿ. ಹಾಗೆ ನಿಮ್ಮ ಒಂದು ಊರಿನ ಪೋಸ್ಟ್ಮ್ಯಾನ್ಗೆ ಕೂಡ ನೀವು ಸಂಪರ್ಕದಲ್ಲಿರಿ. ಯಾಕಂತಂದರೆ ಅಲ್ಲಿ ಕೆಲವು ಹಿಂದೆ ಮುಂದೆ ಆಗಿರ್ತಾವೆ, ಅಥವಾ ಕೆಲವೊಂದು ಟೈಮಲ್ಲಿ ನಮ್ಮ ಊರಿನ ಪೋಸ್ಟ್ಮ್ಯಾನ್ಗಳು ಸೂಟಿ ಮೇಲೆ ಇರ್ತಾರೆ. ಹಾಗಾಗಿ ನಿಮ್ಮ ಒಂದು ಊರಿನ ಪೋಸ್ಟ್ಮ್ಯಾನ್ಗೆ ನೀವು ಸ್ವಲ್ಪ ಸಂಪರ್ಕದಲ್ಲಿರಿ. ಹಾಗೆ ನಿಮ್ಮ ಒಂದು ಜಿಮೇಲ್ಗೂ ಕೂಡ ಮೆಸೇಜ್ ಬರ್ತದೆ, ಅಲ್ಲಿನೂ ಕೂಡ ನೀವು ನೋಡ್ಕೊತೀರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಈ GDSಗೆ ಸಂಬಂಧಪಟ್ಟಂತೆ ಈ ಒಂದಿಷ್ಟು ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಬಂದಿದ್ದೇನೆ. ಇನ್ನು ನಾಳೆಯ ಒಂದು ವಿಡಿಯೋದಲ್ಲಿ ಈ ಒಂದು KPTCLಗೆ ಸಂಬಂಧಪಟ್ಟಂತೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.